ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎ ಸ್ಟಾರ್ ಬಿಹೈಂಡ್ ದ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಟ ಹಿರಿಯ ನಟಿ ಲೀಲಾವತಿಯವರ ಮಗ ವಿನೋದ್ ರಾಜ್ ಅವರು ತಮ್ಮ ವೃತ್ತಿ ಬದುಕು ಮತ್ತು ವೈಯಕ್ತಿಕ ಬದುಕಿನಲ್ಲಿ ಬಹಳಷ್ಟು ಏರಿಳಿತಗಳನ್ನು ಕಂಡಿದ್ದಾರೆ. ಡ್ಯಾನ್ಸ್ ಕಿಂಗ್ ಎಂಬ ಬಿರುದು ಪಡೆದಿದ್ದರು. ನಟರಾಗಿ ಗುರುತಿಸಿಕೊಂಡಿದ್ದರೂ ಅವರಿಗೆ ಹೇಳಿಕೊಳ್ಳುವಂತ ಅವಕಾಶಗಳಾಗಲಿ ಸಕ್ಸಸ್ ಆಗಲಿ ಸಿಗಲಿಲ್ಲ. ಆದರೆ ಅವರ ವೈಯಕ್ತಿಕ ಜೀವನದ ಒಂದು ಘಟನೆ ಬಗ್ಗೆ ಮಾತ್ರ ಅವರ ಅಭಿಮಾನಿಗಳಲ್ಲಿ ಕೆಲವರು ಸೇರಿದಂತೆ ಹಲವರಿಗೆ ಗೊಂದಲವಿದೆ. ಅದೇನೆಂದರೆ ಅವರು ಮದುವೆಯಾಗಿದ್ದು ಎಲ್ಲಿ ಎಂಬುದು. ಅದಕ್ಕೆ ಸ್ಪಷ್ಟವಾದ ಉತ್ತರವಿದೆ. ನಟ ವಿನೋದ್ ರಾಜ್ ಅವರು ಮದುವೆಯಾಗಿದ್ದು ತಿರುಪತಿಯಲ್ಲಿ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಎಂಬುದು ಸತ್ಯ ಸಂಗತಿ. ಲೀಲಾವತಿ ಪುತ್ರ ವಿನೋದ್ ರಾಜ್, ಹೆಂಡತಿ ಹೆಸರು ಅನು ಬಿ, ಮಗನ ಹೆಸರು ಯುವರಾಜ್ ವಿ. ಸದ್ಯ ವಿನೋದ್ ರಾಜ್ ಹೆಂಡತಿ ಹಾಗೂ ಮಗ ಚೆನ್ನೈನ ಬಂಗಲೆಯಲ್ಲಿ ವಾಸವಾಗಿದ್ದಾರೆ ಎಂಬ ಮಾಹಿತಿ ಇದೆ. ಹಾಗಿದ್ದರೆ ವಿನೋದ್ ರಾಜ್ ಅಥವಾ ಲೀಲಾವತಿಯವರು ಮದುವೆಯನ್ನ ಯಾಕೆ ಗುಟ್ಟಾಗಿ ಇಟ್ಟಿದ್ದರು ಎಂಬುದಕ್ಕೆ ಉತ್ತರ ಹುಡುಕಲು ಹೊರಟರೆ ಬಹಳ ಸರಳ ಉತ್ತರವಿದೆ. ಅದು ಹೀಗಿದೆ. ಲೀಲಾವತಿಯವರು ತಮ್ಮ ಮಗನ ಮದುವೆಯನ್ನ ಕೇವಲ 7 ಕನ್ನಡಿಗರ ಸಮ್ಮುಖದಲ್ಲಿ ಮಾಡಿದ್ದರಂತೆ. ನಾನು 650ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ನಟಿಯಾಗಿದ್ದರೂ ಬಹಳಷ್ಟು ಜನರನ್ನ ಕರೆದು ಮಾಡುವ ಶಕ್ತಿ ಇದ್ದರೂ ಅವರ ಸರಳ ಮದುವೆಯನ್ನ ಇಷ್ಟಪಟ್ಟು ಹಾಗೆ ಮಾಡಿದ್ದೇನೆ ಎಂದು ನಟಿ ಲೀಲಾವತಿಯವರು ಬದುಕಿರುವಾಗಲೇ ಸಂದರ್ಶನವೊಂದರಲ್ಲಿ ಹೇಳಿದ್ದರು. ಅವರಿಗೆ ಅದನ್ನ ಜಗತ್ತಿಗೆ ಟಾಮ್ ಮಾಡುವ ಉದ್ದೇಶ ಇರಲಿಲ್ಲವಂತೆ. ಹೀಗಾಗಿ ಆ ಬಗ್ಗೆ ಯಾರೂ ಕೇಳಿರಲಿಲ್ಲ, ನಾನು ಹೇಳಿರಲಿಲ್ಲ ಎಂದಿದ್ದಾರೆ ನಟಿ ಲೀಲಾವತಿ. ಇನ್ನು ವಿನೋದ್ ರಾಜ್ ವಿಷಯಕ್ಕೆ ಬರುವುದಾದ್ರೆ, ಮಾಧ್ಯಮದವರು ನೇರವಾಗಿ ಯಾವತ್ತೂ ನಟ ವಿನೋದ್ ರಾಜ್ ಅವರನ್ನ ಮದುವೆ ಬಗ್ಗೆ ಕೇಳಿರಲಿಲ್ಲ. ನಿಮಗೆ ಹೆಂಡತಿ ಮಕ್ಕಳು ಇದ್ದಾರಾ ಎಂದು ಯಾವತ್ತೂ ಪ್ರಶ್ನೆ ಮಾಡಿರಲಿಲ್ಲ. ವಿನೋದ್ ರಾಜ್ ಕೂಡ ಆ ಬಗ್ಗೆ ತಾವಾಗಿಯೇ ಹೇಳಿಕೊಂಡಿರಲಿಲ್ಲ. ಆದರೆ ಒಮ್ಮೆ ಕೆಲವು ಮಾಧ್ಯಮದವರೇ ಸ್ವ ಇಚ್ಛೆಯಿಂದ ವಿನೋದ್ ರಾಜ್ ಅವರಿಗೆ ಮದುವೆಯಾಗಿಲ್ಲ, ತಾಯಿಗೋಸ್ಕರ, ತಾಯಿ ಸೇವೆ ಮಾಡುವುದಕ್ಕೋಸ್ಕರ ಇನ್ನೂ ಒಂಟಿಯಾಗಿಯೇ ಇದ್ದಾರೆ ಎಂದು ಬಿಂಬಿಸಿದವು. ಆಗ ಅನಿವಾರ್ಯ ಎಂಬಂತೆ ನಟ ವಿನೋದ್ ರಾಜ್ ಮತ್ತು ತಾಯಿ ಲೀಲಾವತಿಯವರು ಬಾಯ್ಬಿಟ್ಟು ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿ ಲಭ್ಯವಿದ್ದರೂ ವಿನೋದ್ ರಾಜ್ ಮದುವೆಯನ್ನ ಸ್ವತಃ ಲೀಲಾವತಿಯವರೇ ಇಷ್ಟಪಟ್ಟು ತಿರುಪತಿಯಲ್ಲಿ ಮಾಡಿಸಿದ್ದಾರೆ. ಅವರ ಮಗ ಚೆನ್ನೈನಲ್ಲಿ ಕಾಲೇಜ್ ಓದುತ್ತಿದ್ದಾರೆಂಬ ಸಂಗತಿ ಆ ಬಳಿಕ ಹೊರ ಜಗತ್ತಿಗೆ ಅನಾವರಣವಾಗಿದೆ. ತಾಯಿ ಲೀಲಾವತಿಯಾಗಲಿ ಮಗ ವಿನೋದ್ ರಾಜ್ ಆಗಲಿ ತಾವಾಗಿಯೇ ಹೇಳಲಿಲ್ಲ, ಹೇಳೋ ಸಮಯ ಬಂದಾಗ ಮುಚ್ಚಿಡಲಿಲ್ಲ ಎನ್ನಬಹುದು. ಒಟ್ಟಿನಲ್ಲಿ ಲೀಲಾವತಿ ವಿನೋದ್ ರಾಜ್ ವೈಯಕ್ತಿಕ ಬದುಕು ಹೇಗೆ ಇರಲಿ, ಅವರು ಸಮಾಜಕ್ಕೆ ಬಹಳಷ್ಟು ಸೇವೆ ಮಾಡಿದ್ದಾರೆ ಎಂಬುದನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ. ಸೋಲದೇವನಹಳ್ಳಿಯ ಜನರು ತಾಯಿ ಮಗನ ಅನುಪಮ ಸೇವೆಯ ಬಗ್ಗೆ ಯಾವತ್ತೂ ಮಾತನಾಡುತ್ತಾರೆ. ಲೀಲಾವತಿ ನಿಧನ ಹೊಂದಿದಾಗ ಕೂಡ ಅವರಿಬ್ಬರು ಹಳ್ಳಿಯಲ್ಲಿ ಮಾಡಿರುವ ಬಹಳಷ್ಟು ಸಾಮಾಜಿಕ ಜನೋಪಯೋಗಿ ಕೆಲಸಗಳ ಬಗ್ಗೆ ಬೆಳಕು ಚೆಲ್ಲಲಾಗಿತ್ತು. ಆದರೆ ಅಚ್ಚರಿ ಎಂಬಂತೆ ಎಲ್ಲ ಸಂಗತಿಗಳಿಗಿಂತ ಹೆಚ್ಚು ವಿನೋದ್ ರಾಜ್ ಮದುವೆ ಗುಟ್ಟಾಗಿ ಮಾಡಿದ್ದಾರೆ ಎಂಬುದೇ ಹೆಚ್ಚು ಪ್ರಚಾರ ಪಡೆದಿತ್ತು. ಆದರೆ ಈಗ ಅದೇನು ಗುಟ್ಟಿನ ಸಂಗತಿಯಲ್ಲ, ಬಹುತೇಕ ಎಲ್ಲರಿಗೂ ಗೊತ್ತಾಗಿದೆ.